ನಾ ಬೆಂಗಳೂರಿಗೆ ಹೋಗೋ ದಿವ್ಸ ನಂಗ್ ಬುತ್ತಿ ಕಟ್ಟಾಕ್ ನಮ್ಮ ಅವ್ವ ಫುಲ್ ಬಿಸಿ ಇರ್ತಾಳ ನೋಡ್ರಿ. ಮುಂಜಾನೆ ಎದ್ದೇಳ ತಡ ಒಲಿ ಮೇಲೆ ಇರೋ ಗರಂ ಗರಂ ನೀರ್ ತಗೊಂಡು ಜಳಕ ಮಾಡಿ 3 ಬಟ್ ಇಬತ್ತಿ ಪಟ್ಟ ಹಚ್ಕೊಂಡು ಜಗ್ಲಿ ಮೇಲೆ ಇರೋ ದೇವ್ರಗಳಿಗೆಲ್ಲ ಪೂಜಾ ಮಾಡಿ ಪಂಚಪಾಳ ತಗೊಂಡು ಮನ್ಯಾಗಿರೋ ಬಾಗಿಲುಗಳು ಮತ್ತು ತಲಬಾಕ್ಲಿಗ್ ಪೂಜಾ ಮಾಡಿ ನೈವೇದ್ಯ ಹಿಡಿದು ಇವತ್ ಬೆಂಗಳೂರಿಗೆ ಹೋಗ್ತ ಮಗ ನಿನ್ ಫೇವ್ರೇಟ್ ಸುಸ್ಲಾ ತಿಂದೋಗು ಅಂತೇಳಿ ನಮ್ಮ ಅವ್ವ ನನ್ ಸಲುವಾಗಿ ಸುಸ್ಲಾ ಮಾಡಿಡ್ರಿ. ನಮ್ ರೈತರು ಹೊಲ್ದಾಗ ಬೆಳೆದಿದ್ ಏನು ವೇಸ್ಟ್ ಮಾಡಲ್ ನೋಡ್ರಿ. ಕಸದಿಂದ ರಸ ಅಂತ ಏನ್ ಆದಲ್ಲ, ತೊಗರಿ ರಾಶಿ ಮುಗಿದ್ಮೇಲೆ ಹೊಟ್ಟು ತಗೊಂಡು ಹೊಟ್ಟಿನಾಗ ಹಿಂಡಿ ಮತ್ತ ಬ್ಯಾಳಿ ಹೊಡೆದಿದ್ ಮಿಕ್ಸ್ ಮಾಡಿ ಒಂದ್ ವರ್ಷ ಪೂರಾ ದನ ಕರುಗಳಿಗೆ ತಿನ್ನಾಕಂತ ಇಡ್ತಾರ್ರಿ. ಪ್ರತಿ ವರ್ಷ ಈ ಟೈಮ್ನಾಗ ಜಾಸ್ತಿ ಮಳಿ ಬಂದು ಇಲ್ಲಿ ಕಾಣ್ತಾ ಇರೋ ನಾಲ ಎಲ್ಲಾ ತುಂಬಿ ಹಳ್ಳ ಹರಿತೈತ್ರಿ. ಮಳೆಗಾಲ ಸ್ಟಾರ್ಟ್ ಆದ್ರೂ ಕೂಡ ನಮ್ ಉತ್ತರ ಕರ್ನಾಟಕದಾಗ ಇನ್ನು ಬ್ಯಾಸ್ಗಿ ಬಿಸಿಲು ಹೋಗಿಲ್ ನೋಡ್ರಿ. ನಮ್ಮ ಹೊಲದ ಕಡೆ ತೋಟಗಾರಿಕೆ ಬಹಳ ಕಡಿಮ್ರಿ. ಜಾಸ್ತಿ ಮಳಿ ಬಂತಪ್ಪ ಅಂತಂದ್ರೂ ಬೆಳೆ ಎಲ್ಲಾ ಹಾಳಾಗ್ಬಿಡ್ತಾವ, ಮಳಿನೇ ಬರ್ಲಿಲ್ಲಪ್ಪ ಅಂತಂದ್ರೂ ಬೆಳೆನ ಹಾಳಾಗ್ಬಿಡ್ತಾವ್ರಿ. ಇದ್ರು ನಮ್ ರೈತ ಛಲ ಬಿಡದೆ ಮತ್ತೆ ಮತ್ತೆ ಪ್ರತಿ ವರ್ಷ ಭೂಮಿ ತಾಯಿಗೆ ದುಡಿತಾನ ನೋಡ್ರಿ. ಹಂಗ ಬೆಂಗಳೂರಿಗೆ ಹೋಗ್ಲಾಕ ಎಷ್ಟು ಚಿಂತಿ ಅದ, ಅದ್ರಗಿಂತ ಡಬಲ್ ಚಿಂತಿ ನಮ್ಮ ಅವ್ವಾಗ್ರಿ. ನಾ ಹೊಲ್ದ ನಿಂತ ಬರಷ್ಟ್ರಾಗ ನನ್ ಬ್ಯಾಗು ಬುತ್ತಿ ಎಲ್ಲಾ ರೆಡಿ ಮಾಡ್ಬಿಡ್ತಾಳ್ರಿ. ಸ್ವಲ್ಪ ಹೊತ್ತು ಕುತ್ಕೊಂಡು ನಮ್ಮ ಅವ್ವನ್ ಜೊತೆ ಕಷ್ಟ ಸುಖ ಮಾತಾಡಿ ಕೊಟ್ಟಿಗೆಯಾಗಿರೋ ದನ ಕರುಗಳಿಗೆ ನೋಡ್ಕೊಂಡು ನಮ್ಮ ಅವ್ವ ಅಪ್ಪಗ ಮತ್ತ ನಮ್ ದೊಡ್ಡ ಮನಿಗ್ ಟಾಟಾ ಬಾಯ್ ಬಾಯ್ ಮಾಡಿ ಬೆಂಗಳೂರು ಕಡೆ ಹೋಗ್ಲಾಕ ಮನ್ಸ್ ಬಹಳ ಬೇಜಾರಾಗ್ತದ ನೋಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಫಾಲೋ ಮಾಡ್ರಿ, ರೈತನ ಮಕ್ಳಿಗೆ ಸಪೋರ್ಟ್ ಮಾಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.